ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗೈಸ್, ಇವತ್ತಿನ ವ್ಲಾಗ್ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಎಸ್, ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಲಗೇಜ್ ಆಲ್ರೆಡಿ ಪ್ಯಾಕ್ ಆಗಿದೆ, 1-2 ಬ್ಯಾಗ್ಸ್. ಎಸ್, ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ ಇವತ್ತು ಹೋಗಿ. ಬಿಕಾಸ್ ನಾಳೆ ಏನು ಸ್ಪೆಷಲು ಅಂತಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಆ್ಯನಿವರ್ಸರಿ ದಿನ ಧರ್ಮಸ್ಥಳದಲ್ಲಿ ಇರ್ತೀವಿ ಅಂತ ನಾವು ಹರಕೆ ಹೊತ್ಕೊಂಡಿದ್ದೀವಿ. ಹಾಗಾಗಿ ನಾವು ಪ್ರತಿ ವರ್ಷ ಆ್ಯನಿವರ್ಸರಿ ದಿನ ಅಲ್ಲಿ ಹೋಗ್ತೀವಿ. ಹಾಗಾಗಿ ಈ ವರ್ಷ ಕೂಡ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಎಸ್ ಗೈಸ್, ಕಮ್ ಆನ್. ರೆಡಿ ಆಗಿದೆಯಾ? ಹೋಗಿ ಬರೋಣ. ರೆಡಿನಾ? ಬಸ್ಸಲ್ಲಿ ಹೋಗೋಕ್ಕೆ, ಶಾಮಿ ನೋಡೋಕ್ಕೆ? ಏನಪ್ಪ, ಟ್ರಿಪ್ ಮೇಲೆ ಟ್ರಿಪ್ಪು ಪಾಪುದು. ಮುದ್ದು, ನಾವು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಿರೋ ಏನು ಕಾರಣ? ಗಂಧ ಮುದ್ದು, ನಾಳೆ ಏನು ಸ್ಪೆಷಲ್ ಅಂತ ಹೇಳಿ. ನಮ್ಮಿಬ್ಬರದು ವೆಡ್ಡಿಂಗ್ ಆನಿವರ್ಸರಿ ಅಲ್ಲ? ಹೌದು, ಅದಕ್ಕೋಸ್ಕರ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ. ಪ್ರತಿ ವರ್ಷ ಹೋಗ್ತೀವಿ ನಾವು. ಹೌದು, ಏನಕ್ಕೆ? ನಾವು ಅನ್ಕೊಂಡಿದೀವಿ ಆನಿವರ್ಸರಿ ಅಲ್ಲೇ ಮಾಡ್ಕೊಳ್ಳೋಣ ಅಂತ. ಮತ್ತೆ ನಮ್ಮ ಮದುವೆ ಅಲ್ಲೇ ಆಗಿರೋದು. ಎಸ್, ಅದನ್ನ ಇಂಪಾರ್ಟೆಂಟ್ ಆಗಿ ಅದನ್ನ ಹೇಳಿ ಅಂತ ನಾನು ಇಷ್ಟೋ ತನಕ ಬಾಯ್ ಬಿಡಿಸ್ತಾ ಇದ್ದೀನಿ ನಿಮಗೆ. ಗೊತ್ತು, ಅದು ಹೇಳ್ಬೇಕು ಅಂತ ಲಾಸ್ಟ್ ಅಲ್ಲಿ ಇದ್ಬೇಕು ಅಂತ. ಅಲ್ಲೇ ಇರ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಈ ದಿನ ತಿನ್ನೋದು ನಿಂಗೆ ತಾಳಿ ಅಲ್ಲೇ ಕಟ್ಟಿದ್ ನಾನು ದೇವ್ರ ಮುಂದೆನೆ. ಎಸ್ ಗಾಯ್ಸ್, ನೆನಪಿದೆಯಲ್ಲ? ಎಸ್, ನೆನಪಿದೆ. ಇದೆ ಚೇನ್. ಏನು ಗೊತ್ತಾ ಗಾಯ್ಸ್, ನಮ್ಮ ಮದುವೆ ಆಗಿದ್ದು ಅಲ್ಲೇ ಧರ್ಮಸ್ಥಳದಲ್ಲೇ. ಆನಿವರ್ಸರಿ ದಿನ ಧರ್ಮಸ್ಥಳದಲ್ಲಿ ಇರೋಣ ಅಂತ. ಬಿಕಾಸ್ ನನಗಂತೂ ಮಂಜುನಾಥ ಸ್ವಾಮಿ ತುಂಬ ಇಷ್ಟ. ಹಾಗಾಗಿ ನಾನು ಅಲ್ಲಿ ಇವನ್ ನಮ್ಮ ಅಮ್ಮನ ಮನೆ, ನಮ್ಮ ಅಪ್ಪ ಅಮ್ಮನ ಮನೆ ದೇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ನಾವು ಅಲ್ಲೇ ಮದುವೆ ಆಗಿದ್ದು. ಆ್ಯಂಡ್ ನನಗೂ ತುಂಬ ನಂಬಿಕೆ ಇದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ. ಹಾಗಾಗಿ ನಾವು ಪ್ರತಿ ವರ್ಷ ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಗೈಸ್. ಗೈಸ್, ಇಲ್ಲಿ ನೋಡಿ, ನಮ್ಮ ಪಾಪುಗೆ ಇವತ್ತು ಹೊಸ ಸೈಕಲ್ ಬಂದಿದೆ. ಇವತ್ತು ಬೆಳಗ್ಗೆಯಿಂದ ಇದರಲ್ಲೇ ಆಟ ಆಡ್ತಿದ್ದಾನೆ. ಒಂದು ಚೂರು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ, ಬರೀ ಇದೇ ಆಟ ಆಗೋಗಿದೆ. ಕೂತ್ಕೋ ಅಂತಂದ್ರೆ ತಳ್ಕೊಂಡು ಓಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ, ಓಹೋ ಬೈತಿ ಪಪ್ಪಂಗೆ. ಕಡಿಮುದ ಚಿನ್ನು ಬಂಗಾರ ಕ್ಯಾಬ್ ಮಾಡ್ಕೊಂಡು ಬಂದ್ವಿ ನಾವು. ಇವಾಗ KSRTC ಬಸ್ ಸ್ಟ್ಯಾಂಡ್, ಸಬರ್ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಈಗ 11:15 ಟೈಮು. 11:35ಕ್ಕೆ ನಮಗೆ ಬಸ್ ಇದೆ. ಬಸ್ ಆಲ್ರೆಡಿ ಬುಕ್ ಆಗಿದೆ, ಹಾಗಾಗಿ ನೋ ಟೆನ್ಷನ್. ಗೈಸ್, ಬಸ್ ಆಲ್ರೆಡಿ ಬಂದು ನಿಂತಿದೆ ಸ್ಟ್ಯಾಂಡಲ್ಲಿ. ಇಲ್ಲ ಗೈಸ್, ಆಲ್ರೆಡಿ ನಾವು ಬಂದು ಕೂತ್ಕೊಂಡಿದ್ದೀವಿ ಸೀಟಲ್ಲಿ. ನಾವು ಫ್ರಂಟ್ ಸೀಟ್ನ ಬುಕ್ ಮಾಡಿದ್ದೀವಿ ಬಿಕಾಸ್ ಪಾಪಗೆ ಸ್ವಲ್ಪ ಕಂಫರ್ಟೇಬಲ್ ಆಗಲಿ ಅಂದ್ಬಿಟ್ಟು. ಇನ್ನೇನು ಬಸ್ ಹೊರಡುತ್ತೆ ಗೈಸ್. ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಬಾಯ್. 4 ಭೋಜನಾಲಯಕ್ಕೆ ದಾರಿಯಾಗಿರುತ್ತದೆ. ಗೇಟ್ ನಂಬರ್ 4 ಭೋಜನಾಲಯ. ಗೈಸ್, ಗುಡ್ ಮಾರ್ನಿಂಗ್. ನಾವು ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ಇನ್ನೂ ಬೇಗ ಬರಬೇಕಾಗಿತ್ತು, 5:30ಗೆಲ್ಲ ಬರಬೇಕಾಗಿತ್ತು. ಬಟ್ ಮಳೆ ಬರ್ತಿತ್ತು, ಸೊ ಗಾಡಿ ನಿಧಾನಕ್ಕೆ ಬಂದಾಗ ನಮಗೂ ಒಳ್ಳೇದಾಯಿತು. ಬಿಕಾಸ್ ನಮಗೆ 9 ಗಂಟೆಗೆ ರೂಮ್ ಚೆಕ್-ಇನ್ ಇದ್ದಿದ್ದು. ಮತ್ತು ಬೇಗ ದರ್ಶನ ಮುಗಿಸ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ಟೈಮ್ ಸರಿ ಹೋಗುತ್ತೆ. ಈಗ ಲಗೇಜನ್ನೆಲ್ಲ ಕೌಂಟ್ರಲ್ಲಿ ಇಟ್ಬಿಟ್ಟು, ಸ್ಲಿಪ್ಪರ್ನೆಲ್ಲ ಇಟ್ಬಿಟ್ಟು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ದರ್ಶನ ಮಾಡೋಣ. ಗೈಸ್, ನಾವು ಫಸ್ಟು ದೇವಸ್ಥಾನ ದರ್ಶನ ಮಾಡೋಕ್ಕೆ ಹೋಗಿದ್ವಿ. ಬಟ್ ಏನು ಅಂತಂದರೆ ಚಿಕ್ಕ ಮಕ್ಕಳಿಗೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗು. ಬಟ್ ಅವರಂದ್ರು 6 ತಿಂಗಳು ಮಗು ಮಾತ್ರ ಬಿಡೋದು ಒಳಗೆ ಡೈರೆಕ್ಟಾಗಿ. ನಿಮ್ಮ ಮಗುಗೆ 1 ವರ್ಷ ಹತ್ರ ಆಗಿದೆ, ಸೊ ಬಿಡಲ್ಲ ಅಂತಂದರು. ಆ್ಯಂಡ್ ಓಕೆ, 2 ಸತಿ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಆಮೇಲೆ ಸೀದಾ ರೂಮ್ಗೆ ಹತ್ರ ಆದರೂ ಅಟ್ಲೀಸ್ಟ್ ಒಂಚೂರು ಅಲ್ಲಿ ಚೆಕ್-ಇನ್ಸ್ ಏನಾದರೂ ಬಿಡ್ತಾರಾ ಅಂತ ಕೇಳಕ್ಕೆ ಹೋಗಿದ್ವಿ. ಅವರೂ ಇಲ್ಲ, ಆಗಲ್ಲ, ಮಗು ಇದೆ ಅಂತಂದ್ರೂ ಬಿಡಲಿಲ್ಲ ಅವರು. 9 ಗಂಟೆಗೆ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರು. ಸರಿ, ಊಟ ಏನಾದರೂ ಮಾಡೋಣ ಅಂದರೆ ಇಲ್ಲಿ ರಶ್ಶು ಅಂದರೆ ರಶ್ಶು. ನಮ್ದು ಯಾಕೋ ಬಂದಿದ್ದ ಟೈಮೇ ಸರಿ ಇಲ್ಲ ಅಂತ
ಫೀಲ್ ಆಗ್ತಿದೆ. ಇಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ, ತಿಂಡಿ ತಿಂದ್ವಿ. ಈಗ ನಮ್ಮ ಲಗೇಜು ಇಟ್ಟಿದ್ದೀವಲ್ಲ ತೊಗೊಂಡು ನಮ್ಮ ರೂಮ್ಗೆ ಹೋಗಿ ಡ್ರೆಸ್ಅಪ್ ಆಗಿ ಆಮೇಲೆ ಮತ್ತೆ ದರ್ಶನಕ್ಕೆ ಬರ್ತೀವಿ. ಮುಂಚೆನೂ ತುಂಬ ಜನಗಳು ಬರ್ತಾಯಿದ್ರು, ಬಟ್ ಅವಾಗ ಮೇಂಟೆನೆನ್ಸ್ ಚೆನ್ನಾಗಿತ್ತು, ಕ್ಲೀನಾಗಿತ್ತು ಧರ್ಮಸ್ಥಳ. ಬಟ್ ಇವಾಗ ಯಾಕೋ ಮೇಂಟೆನೆನ್ಸೇ ಇಲ್ಲ, ಕ್ಲೀನೇ ಇಲ್ಲ ಅಂತ ಅನಿಸ್ತಿದೆ. ಎಲ್ಲಿ ನೋಡಿದ್ರು ಗಲೀಜು, ವಾಶ್ರೂಮು ಕ್ಲೀನ್ ಇಲ್ಲ. ಸಖತ್ ಬೇಜಾರಾಗ್ತಿದೆ ನನಗೆ. ಏನ್ರಿ ಪ್ರಪಂಚದಲ್ಲಿರೋ ಗಲೀಜ್ ನನ್ನ ಮಕ್ಕಳೆಲ್ಲ ಇಲ್ಲೇ ಅವರೇ. ಜೋರಾಗಿ ಹಿಡಿ, ಜೋರಾಗೆಲ್ಲ ಹೊಡಿಲಿ ನನಗೆ ಅಂತ ಇಲ್ಲಿ. ಗೈಸ್, ಜನಗಳಿಗೆ ಒಂದು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡೋಕ್ಕಾಗಲ್ವಾ? ಇವರು ಮೇಂಟೆನೆನ್ಸ್ ಎಷ್ಟು ಅಂತ ಮಾಡ್ತಾರೆ. ಫಸ್ಟ್ ಜನಗಳಿಗೆ ಬುದ್ಧಿ ಇರಬೇಕು. ಮೇಂಟೆನೆನ್ಸ್ ಇಲ್ಲಿ, ಅಲ್ಲಿ ನೀರೇ ಇಲ್ಲ, ಅಲ್ಲಿ ನೀರು ಬರ್ತಿಲ್ವಂತೆ. ಯೂರಿನ್ ಮಾಡಕ್ ಹೋಗಿದ್ದಾರೆ, ಅಲ್ಲೇ ಎಲ್ಲ ನಂಬರ್ 2 ಮಾಡ್ಬಿಟ್ಟು ಬಂದಿದಾರಂತೆ. ಎಂತ ಗಲೀಜು ಅಂತ ಮಾಡಿದಾರಂತೆ, ಮಾಡ್ಬಿಟ್ಟು ಬಂದಿದಾರಂತೆ ಅಂದ್ರೆ ಬೇರೆಯವ್ರು ಮಾಡಿದಾರಂತೆ. ಏನ್ ಯಪ್ಪ, ಕ್ಲೀನ್ ಆಗಿರಕ್ಕಾಗಲ್ವಾ? ಹಂಗಂತೂ ಹೋಟೆಲ್ ಮಾಡ್ತಿದ್ದ ಇದ್ರಲ್ಲಿ ವಾಶ್ ಬೇಸಿನಲ್ಲಿ ನಾವೆಲ್ಲ ನೀರ್ ಬತ್ತೈತೇನೋ ಬ್ರೆಸ್ ಮಾಡ್ತಾವನೆ ಅಂದ್ರೆ ಬ್ರೆಸ್ ಮಾಡ್ತಾವನೆ, ನೀರ್ ಬತ್ತಿಲ್ಲ ಏನಿಲ್ಲ ಅನ್ಸ್ಬಿಟ್ಟು. ಯಪ್ಪ, ಹೋಟೆಲ್ಗೆ ಹೋಗಿದ್ದೀವಿ, ಹೋಟೆಲ್ ಕೂಡ ಕ್ಲೀನ್ ಇಲ್ಲ. ಇದು ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲಪ್ಪ. ನಾವು ಚಿಕ್ಕವರಿದ್ದಾಗ ಬರ್ತಾ ಇದ್ವಿ, ಎಷ್ಟು ಕ್ಲೀನ್ ಆಗಿತ್ತು ಗೊತ್ತದ ಇದು ಪ್ಲೇಸು. ಗೈಸ್, ಅರ್ಲಿ ಚೆಕ್ಕಿನ್ ಆಗೋಣ ಅಂದ್ಬಿಟ್ಟು ಬೇಗ ಬಂದ್ವಿ ನೇತ್ರಾವತಿಲಿ ನಾವು ರೂಮ್ ತೊಗೊಂಡಿದ್ದು. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಪಾಪು ಫೀಡಿಂಗ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಬೇಗ ಕೊಡಿ ಅಂತ. ನಮಗೊಂದು ಖಾಲಿ ಜಾಗ ಕೊಟ್ಟರು, ಅಲ್ಲಿ ಚೇರ್ಸ್ ಎಲ್ಲ ಇತ್ತು, ಅಲ್ಲಿ ಕುತ್ಕೊಂಡಿದ್ವಿ. ನಾವೇನೋ ಬೇಗ ಕೊಡ್ತಾರೆ ಅಂತಂದರೆ 9 ಗಂಟೆಗೆ ಚೆಕ್ಕಿನ್ ಇದ್ದಿದ್ದಲ್ವಾ, 8:15 ರೂಮ್ ಕೊಟ್ಟರು. ನಾವು ಬಂದಿದ್ದು 7:45 ಇಲ್ಲಿಗೆ ಬಂದ್ವಿ. 3/4 ಗಂಟೆ ಕಾಯಿಸಿ ಆಮೇಲೆ ಕೊಟ್ಟರು. ಆಮೇಲೆ ಒಳಗೆ ಬಂದ್ವಿ. ನಾವು 1,500 ರೂಪಾಯಿ ಈ ರೂಮಿಗೆ ಪೇ ಮಾಡಿರೋದು. ಅಂದರೆ ಇದು ಓಲ್ಡ್, ತುಂಬ ಹಳೆಯ ರೂಮು ಇದು. ಸುಮಾರಾಗಿದೆ, ನಾಟ್ ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ಬಿಕಾಸ್ ನಾವು 100 ರೂಪಾಯಿಗೆ ರೂಮ್ ತೊಗೋತಿದ್ದೀವಿ ಮುಂಚೆ, ಅದು ಹಿಂಗೆ ಇದೆ. ಅಲ್ಲಿ ಎ ಸಿ ಇತ್ತು, ಅಲ್ಲಿ ಎ ಸಿ ಇರಲಿಲ್ಲ, ಇಲ್ಲಿ ಎ ಸಿ ಇದೆ, ಅಷ್ಟೇ ಡಿಫ್ರೆನ್ಸು. ಆ್ಯಂಡ್ ಯು ನೋ ಗೈಸ್, ಇಷ್ಟು ದೊಡ್ಡ ಸ್ಪೈಡರ್ ಇತ್ತು. ನಾನು ಫುಲ್ ಎತ್ಕೊಂಡ್ಬಿಟ್ಟೆ, ಪಾಯ್ಸನಸ್ ಸ್ಪೈಡರ್ ಅದು. ಫುಲ್ ಎತ್ಕೊಂಡ್ಬಿಟ್ಟೆ, ಪಾಪು ಬೇರೆ ಇದ್ದೇನೆ ಅಂತ. ಆಮೇಲೆ ಅವ್ರಿಗೆ ಕರೆಸ್ಬಿಟ್ಟು ಆ ಸ್ಪೈಡರ್ನ ತೆಗೆಸಿದ್ವಿ. ನನಗಂತೂ ಮೂಡ್ ಆಫ್ ಆಗಿಬಿಟ್ಟಿದೆ ಗೈಸ್ ಬೆಳಗ್ಗೆಯಿಂದ. ನನ್ನ ಆ್ಯನಿವರ್ಸರಿ ದಿನ ಸೆಲೆಬ್ರೇಷನ್ ಮಾಡೋ ಬದಲು ಬರೀ ಅವಸ್ಥೆ ಪಡೋ ಥರ ಆಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ಇಷ್ಟನೇ ಆಗ್ತಿಲ್ಲ. ಈಗ ಯಾರಿಗೂ ಮನುಷ್ಯತ್ವನೇ ಇಲ್ಲ ಅಂತ ಅನ್ನಿಸ್ಬಿಡ್ತು ಗೊತ್ತಾ. ಮಗು ಇದೆ ಅಂತ ಒಂಚೂರು ಬಿಡಿ ಬೇಗ ಅಂತಂದರೆ ಯಾರೂ ಕೇಳಲ್ಲ ಗೊತ್ತಾ. ಹೋಗಲಿ, ರಜತಾದ್ರಲ್ಲೇ ಮಾಡಬೇಕಾಗಿತ್ತು. ಇದು ನೇತ್ರಾವತಿ ಸ್ವಲ್ಪ ಹತ್ತಿರ ಆಗುತ್ತೆ ಅಂತ ಇಲ್ಲಿ ಮಾಡಿದ್ವಿ. ನೋಡಿದ್ರೆ ಈ ಅವಸ್ಥೆ. ರಜತಾದ್ರಲ್ಲಿ ಮಾಡಿದ್ರೆ ಸ್ವಲ್ಪ ರೂಮಾರು ಚೆನ್ನಾಗಿರೋದು, ಹೊಸ ರೂಮ್ಗಳೆಲ್ಲ ಸಿಕ್ತಿತ್ತು ಅಂತ ಅನಿಸುತ್ತೆ. ನಮ್ಮದೇ ತಪ್ಪು. ನೋಡಿ ಗಾಯ್ಸ್, ಇವಾಗ ಸ್ನಾನ ಆಯಿತು, ರೆಡಿ ಆಗಿದ್ದೀವಿ. ನಾನು ಈ ಥರ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಸೂಪರ್. ಮುದ್ದನ್ನು ತೋರಿಸ್ತೀನಿ ನೋಡಿ. ಮುದ್ದು ಈ ಥರ ರೆಡಿ ಆಗಿದ್ದಾರೆ. ಹಿಂದೆ ತಿರುಗಿ. ಓಕೆ, ಸೂಪರ್. ನೋಡಿ ಗಾಯ್ಸ್, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ. ಸ್ನಾನ ಆಯಿತು, ಫ್ರೆಶ್ ಅಪ್ ಆಯಿತು, ಸೀರೆ ಉಟ್ಕೊಂಡ್ವಿ. ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಅಂತ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ನೋಡಿ ಹೆಂಗೆ ಕಾಣಿಸ್ತೀನಿ. ಸೀರೆ ಹೆಂಗೋ ಉಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಸೀರೆ ಉಟ್ಕೊಳಕ್ಕೆ ನೀಟಾಗಿ ಬರಲ್ಲ, ಹೆಂಗೋ ಮ್ಯಾನೇಜ್ ಮಾಡಿ ಉಟ್ಕೊಂಡಿದ್ದೀನಿ. ಓಕೆ, ಅಲ್ಲಿ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದೆ, ಹಿಂಗೆಲ್ಲ ಮಾಡ್ತಾವನೆ, ಅವ್ನು ಮಾತಾಡಿಸ್ಲಿಲ್ಲ. ಹೆಂಗೆ ಮಾಡ್ತಾನೆ ಅಲ್ಲಿ ನಿಂತವನ? ಅವ್ನು ಮಾಡ್ತಿಲ್ಲ, ಇವನು ಮಾಡ್ತಿರೋದು. ಅವನಿಗೆ ಯಾಕೆ ಇವನು ಮಾಡಬೇಕು? ಮಾಡಿದ್ನಲ್ಲ ಗೈಸ್. ನಮ್ಮಕ್ಕೆ ಸಖತ್ತಾಗಿ ಮಳೆ ಬಂದಿತ್ತೆ. ನಾವು ಇವಾಗ ಹೋಗೋ ಟೈಮಲ್ಲಿ ಮಳೆ ಇಲ್ಲ. ಸದ್ಯ ಬೇಗ ಹೋಗಿ ದರ್ಶನ ಮಾಡಬೇಕು. ಮಳೆಗಾಲದಲ್ಲಿ ಬಂದ್ಬಿಟ್ಟಿದ್ದೀವಿ. ಮಳೆಗಾಲದಲ್ಲೇ ನಮ್ಮ ಮದುವೆ ಆಗಿರೋದು. ಗೈಸ್, ಅಲ್ಲಿ ಹೋಗಿ ಆ್ಯಕ್ಚುಲಿ ಬಿಡಲೇ ಇಲ್ಲ ನಮಗೆ ಫ್ರಂಟಲ್ಲಿ. ಇವಾಗ ಹೋಗಿ ಮಾತಾಡಿದ್ವಿ, ಸ್ವಲ್ಪ ಡ್ರೆಸ್ ಮಾಡ್ಕೊಂಡೋದ್ರೆ ಏನೋ ಬಿಡ್ತಾರ ಅಂತ. ಆ್ಯಕ್ಚುಲಿ ಬಿಡಲಿಲ್ಲ ಅಲ್ಲಿ. ಆಮೇಲೆ ಆ ಕಡೆ ಆಫೀಸಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಹೋಗಿ ಆಫೀಸಲ್ಲಿ ಹೋಗಿ ಮಾತಾಡಿದ್ವಿ, ಪಾಪು ಸಣ್ಣದು ಬಿಡಿ ಅಂತ. ಅದಕ್ಕೆ ಓಕೆ ಅಂದ್ಬಿಟ್ಟು ಇದೇನೋ ಚೀಟಿ ಬರ್ಕೊಟ್ರು. ಈಗ VIP ಗೇಟ್ ಅಂತ ಗೇಟ್ ನಂಬರ್ 1 ನಮಗೆ ಕಳಿಸ್ತಾ ಇದ್ದಾರೆ. ಗೈಸ್, ಇದು ಯಾವ ಲೈನ್ ಅಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೆ. ನಾನು VIP ಲೈನ್ ಇದೆ ಅಂತ ಅಂದ್ಕೊಂಡೆ, ಬಟ್ ಅದಲ್ಲ. ಪ್ಲೀಸ್, ಇದು ಯಾವುದೋ ಹೊಸ ಸಿಸ್ಟಮ್, ನನಗೆ ಗೊತ್ತೇ ಇಲ್ಲಪ್ಪ. ಇದು ನೋಡಿದ್ರೆ ಏನು ನೆನಪಾಗ್ತಿದೆ ಹೇಳಿ? ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ನೆನಪಾಗ್ತಿಲ್ವಾ? ತಿರುಪತಿ ಸಿಸ್ಟಮ್ ಮಾಡಿಬಿಟ್ಟವ್ರೆ. ವೆಯ್ಟ್ ಮಾಡಬೇಕು ನಾವು, ವೆಯ್ಟ್ ಮಾಡಬೇಕು.
ಎಲ್ಲೋದ್ರೂ ಒಂದು ವೆಯ್ಟ್ ಮಾಡೋದು ತಪ್ಪಲ್ಲ. ಗೈಸ್ ನಾವು ಬೇಗ ಬಿಡ್ತಾರೆ, ಫುಲ್ಲು ಬೇಗ ದರ್ಶನ ಮಾಡ್ಕೋಬೋದು ಅಂತ ಅಂದ್ಕೊಂಡು ಬಂದು ಕೂತ್ಕೊಂಡಿದ್ದೀವಿ ಇಲ್ಲಿ. ಆ್ಯಕ್ಚುಲಿ ಏನು ತಮಾಷೆ ಗೊತ್ತಾ, ವಿಚ್ 12:30 to 1 PM ಅಂತೆ ಹಾಲ್ ರಿಲೀಸ್ ಟೈಮು. ಈಗ ಎಷ್ಟು ಗೊತ್ತಾ ಟೈಮು? 11 ಗಂಟೆ. ಇನ್ನೂ 1.5 ಗಂಟೆ ಇಲ್ಲಿರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆ್ಯನಿವರ್ಸರಿ ಗಿಫ್ಟ್. ಫೈನಲಿ ಗೇಟ್ ರಿಲೀಸ್ ಆಯಿತು. ದ ಟೈಮ್ ಇಸ್ 12 o'clock. ಗೇಟ್ ರಿಲೀಸ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ವಿ. ಗೈಸ್ ಫೈನಲಿ ನಮ್ಮ ದರ್ಶನ ಆಯಿತು. ಏನು ಅಂತಂದರೆ ನಮಗೆ ಇಲ್ಲಿವರೆಗೂ ಲೈನು ಇಲ್ಲಿ ಕಾಣಿಸ್ತಿದ್ದಿಲ್ಲ, ಎಂಟ್ರೆನ್ಸ್ವರೆಗೂ ನಮಗೆ ವೇಟಿಂಗ್ ರೂಮಿಂದ ಬಿಟ್ಟರು. ಮತ್ತು ಇಲ್ಲಿ ಕೇಳಿಕೊಂಡು ನಾವು ಪಾಪು ಇದೆ ಅಂದ್ಬಿಟ್ಟು ಸ್ಟ್ರೈಟ್ ಡೈರೆಕ್ಟಾಗಿ ಬಿಟ್ಬಿಟ್ರು. ಸೊ ಬೇಗ ದರ್ಶನ ಆಯಿತು, ಒಂದು 10 minutes ದರ್ಶನ ಆಯಿತು. ಮಗು ತುಂಬ ಅಳ್ತಾ ಇದ್ದಾನೆ. ಗೈಸ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡಿ. ದಿಸ್ ಇಸ್ ಪಾರ್ಟ್ 1 ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಇಸ್ ಪಾರ್ಟ್ 2. ಥ್ಯಾಂಕ್ ಯು.